ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಷಯ ಬಗ್ಗೆ ಬಂದ್ರೆ ಮಾತ್ರ ಒಂದು ಬ್ಯಾಕ್ ಅಂದ್ರೆ ಲರ್ನರ್ಸ್ ಮಾತ್ರ ಒಂದು ಡೌಟ್ ಇರುತ್ತಲ್ವಾ, ಯಾವ್ದಂತಂದ್ರೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್. ಫಸ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತೀವಿ, ಆಮೇಲೆ ಫ್ರಂಟ್ ಪಾರ್ಟ್ ಮೇಲೆ ಇಟ್ಟಿದ ಮೇಲೆ 2 ಇಂಚು ನಾವು ಮೈನಸ್ ಮಾಡ್ತೀವಿ. 2 ಕಾಲು 2.5 1.5 ಈ ತರ ಮೈನಸ್ ಮಾಡ್ತೀವಿ. ಅದು ಯಾಕೆ ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಅಂದ್ರೆ ಮಿಷಿನ್ ಅಂದ್ರೆ ಆಲ್ರೆಡಿ ಸ್ಟಿಚಿಂಗ್ ಮಾಡೋರ್ಗಲ್ಲ, ಅಲ್ಲ, ಲರ್ನರ್ಸ್ ಮಾತ್ರ, ಯಾರು ಹೊಸದಾಗಿ ಮಿಷಿನ್ ಕಲ್ತಾ ಇರಲ್ಲ ಅವ್ರಿಗೆ ಮಾತ್ರ ಬರ್ತಾ ಇದೆ ಡೌಟ್. ಅವ್ರಿಗೆ ಅದಕ್ಕೋಸ್ಕರ ನಾನು ಇದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಯಾರಾದ್ರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ ಸರ್ಕಲ್ ಯಾರನ್ನಿದ್ರೆ ಶೇರ್ ಮಾಡಿ. ಎಲ್ಲ ಡೌಟ್ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಮೇನ್ ಡಾಟ್ ಪಾಯಿಂಟ್ ಯಾವ ತರ ಇರುತ್ತೆ, ಅದಕ್ಕೆ ಯಾಕೆ 2 ಇಂಚಸ್ ಮೈನಸ್ ಮಾಡ್ತೀವಿ, ಯಾವ ಮೆಜರ್ಮೆಂಟ್ ಗೆ ಯಾವ ತರ ಮೈನಸ್ ಲೆಸ್ ಪ್ಲಸ್ ಮಾಡ್ಬೇಕು, ಡಾಟ್ಸ್ ಅಲ್ಲಿ 2 ಇಂಚ 2 ಕಾಲ 2 1.5 ಈ ತರ ಅನ್ನೋದು ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋದಾಗ ಹೋಗೋಣ. ಇವಾಗ ಮಾರ್ಕಿಂಗ್ ಹಾಕೊಳ್ಳೋಣ. ಒಂದು 1/2 ಇಂಚು ಉದ್ದ ಬ್ಲೌಸ್ ಎಷ್ಟಿದೆ ನೋಡ್ಕೊಂಡು ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಹಾಕೋಣ. ಆಮೇಲೆ ಇದು ಉದ್ದ 15 ಇಂಚ್ ಇದೆ, 15ಕ್ಕೆ ಒಂದು ಮಾರ್ಕಿಂಗ್ ಹಾಕೋಣ. ಇಲ್ಲಿಂದ ಇಲ್ಲಿಗೆ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳೋಣ. ಇದು ಬಾಡಿ ಮೆಜರ್ಮೆಂಟ್ ಇದೆ ಬ್ಲೌಸ್, ಅದೇ ಮೆಜರ್ಮೆಂಟ್ ಪ್ರಕಾರ ನಿಮ್ಗೆ ಹೇಳ್ತೀನಿ ಇವಾಗ ನಾನು. ಇದು ಉದ್ದ ಬಂತು, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ, ಅದು ಕಟ್ ಮಾಡೋಣ. ಇದು ರಿಮೂವ್ ಆದ್ಮೇಲೆ ಈಗ ಉದ್ದ ಬಂತಲ್ವಾ, ಈಗ ವೆಸ್ಟ್ ಮಾರ್ಕಿಂಗ್ ನೋಡೋಣ ಎಷ್ಟಿದೆ ಅಂತ. ವೆಸ್ಟ್ 35 ಇಂಟು 4 ಭಾಗ ಈಸ್ ಈಕ್ವಲ್ ಟು, ನಾವ್ ಎಷ್ಟು ತಗೋಬೇಕು 35 8 ಮುಕ್ಕಾಲ್ ಬರುತ್ತೆ, ಸರಿನಾ. 8 ಮುಕ್ಕಾಲ್ಗೆ ಒಂದು ಮಾರ್ಕಿಂಗು, ಆಮೇಲೆ 1 ಇಂಚು ಮಾರ್ಕ್ ಡಾಟ್ಗೆ, ಮತ್ತೆ 1.5 ಅಥವಾ 2 ಇಂಚು 1 ಮುಕ್ಕಾಲು ನಾನು ಎಕ್ಸ್ಟ್ರಾ ಮಾರ್ಕಿಂಗ್. ಇದೆಲ್ಲ ಎಷ್ಟಾನೇ ಬಿಟ್ಕೋಬಹುದು, ನಾನು ನಿಮ್ಗೆ ಬಿಟ್ಟಿರೋದು. ಇದು ಇಲ್ಲಿಗಾಯ್ತು. ಈಗ ಚೆಸ್ಟ್ ಮಾರ್ಕಿಂಗ್ ತಗೊಳ್ಳೋಣ. ಚೆಸ್ಟ್ 41 ಇದೆ, 41ಗೆ ಅಪ್ಪರ್ ಚೆಸ್ಟ್ 39 ಇದೆ. ಸೊ ನಾನು 1 ಇಂಚು ಲೆಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ಈ ಪೋರ್ಷನ್ ಅಲ್ಲಿ ಎಕ್ಸ್ಟ್ರಾ ಮಾಡ್ಕೋತೀವಿ. ಮಿಡಿಲ್ ಚೆಸ್ಟ್ 2 ಇಂಚಸ್ ಅಪ್ಪರ್ ಚೆಸ್ಟ್ ಗಿಂತ ಮಿಡಿಲ್ ಚೆಸ್ಟ್ 2 ಇಂಚ್ ಎಕ್ಸ್ಟ್ರಾ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ಅಪ್ಪರ್ ಚೆಸ್ಟ್ ಕಡಿಮೆ ಇರುತ್ತಲ್ಲ 39 ಇದೆ, ಅದಕ್ಕೊಂದು ಪ್ಲಸ್ 1 ಇಂಚ್ ಆಡ್ ಮಾಡಿ 40 ಇಂಚಿಗೆ ನಾ ಇಲ್ಲಿ ಮಾರ್ಕ್ ಹಾಕ್ತಾ ಇದೀನಿ. ಎಷ್ಟು ಅಪ್ಪರ್ ಚೆಸ್ಟ್ ಇದ್ರೆ ಅದಕ್ಕೆ 1 ಇಂಚ್ ಆಡ್ ಮಾಡ್ಬೇಕು ಯಾವುದೇ ಮಾರ್ಕಿಂಗ್ ಹಾಕ್ಬೇಕಾದ್ರೆ. ಆಮೇಲೆ 1 ಇಂಚು ಈ ಮಿಡಿಲ್ ಚೆಸ್ಟ್ ಅಲ್ಲಿ ನಮ್ಗೆ ಕವರ್ ಆಗುತ್ತೆ, ಸರಿನಾ. ಇವಾಗ ಇದಕ್ ನೋಡ್ರಿ, ಇದಕ್ಕೆ ಒಂದು ಮಾರ್ಕ್ ಹಾಕೋಣ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಇದನ್ನ ಹಾಕೋಣ. ಇದಾಯ್ತು. ಇದು ಚೆಸ್ಟ್, ಇಲ್ಲಿಗೆ ಚೆಸ್ಟ್ ಮಾರ್ಕಿಂಗ್ ಆಯ್ತಲ್ಲ. ಚೆಸ್ಟ್ ಬಂದ್ಬಿಟ್ಟು 41 ಇದೆ, ಓಕೆನಾ. ಚೆಸ್ಟ್ 41. ಇವಾಗ ಶೋಲ್ಡರ್ ನೋಡೋಣ. ಬ್ಯಾಕ್ ನೆಕ್ ಎಷ್ಟಿದೆ ನಮ್ಗೆ, ಬ್ಯಾಕ್ ನೆಕ್ 9.5 ಇದೆ, ಫ್ರಂಟ್ ನೆಕ್ 7 ಇಂಚ್ ಇದೆ, ಸರಿನಾ. ಇವಾಗ ಶೋಲ್ಡರ್ ಬಂದ್ಬಿಟ್ಟು 15 ಇಂಚ್ ಇದೆ. 15ರಲ್ಲಿ ಈಗ ಡೌನ್ ಆಗುತ್ತಲ್ಲ, ಸೊ ನಾನಿಲ್ಲಿ ಒಂದು 4 ಇಂಚು ಅಂತ 15ರಲ್ಲಿ 4 ಮೈನಸ್ ಮಾಡ್ತಾ ಇದೀನಿ. ಇದು ಮೈನಸ್ 4 ಮೈನಸ್ ಮಾಡಿದ್ರೆ ಈಸ್ ಈಕ್ವಲ್ ಟು ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 11 ಬರುತ್ತೆ, ಸರಿನಾ. 11 ಬರುತ್ತೆ. 11ಗೆ ಅರ್ಧ 5.5, ಇಲ್ಲ 5.5 ಹಾಕಿದ್ದೀನಿ. ಇಲ್ಲಿ ಮತ್ತೆ ಇಲ್ಲಿ ಒಂದು 5.5 ನೋಡೋಣ. 5.5 ಹಾಕಿದ್ರೆ ಮತ್ತೆ ಆಗಿಲ್ಲ ಅಂದ್ರೆ ಆಲ್ಮೋಸ್ಟ್ ಸೆಟ್ ಆಗಿಲ್ಲ ಅಂದ್ರೆ ಮತ್ತೆ 1/2 ಇಂಚು ಡೌನ್ ಮಾಡ್ಕೊಳ್ಳೋಣ ಇದಕ್ಕೆ, ಈ ತರ, ಸರಿನಾ. ಇವಾಗ ಲೆಂತ್, ವೆಸ್ಟ್, ಮಿಡಿಲ್ ಚೆಸ್ಟ್, ಇದು ಇಲ್ಲಿ ಅಪ್ಪರ್ ಚೆಸ್ಟಿಗೆ ಮಾತ್ರ ನಾನು 40 ಹಾಕೊಂಡಿನಿ. ಇದು ಮಿಡಿಲ್ ಚೆಸ್ಟ್ ಫುಲ್ ರೆಡಿ ಆದ್ಮೇಲೆ 41 ಬರ್ಬೇಕು ನಮ್ಗೆ, ಅದನ್ನ ನೆನ್ಪಿಟ್ಕೋಬೇಕು ನಾವು, ಸರಿನಾ. ಇವಾಗ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ. ಈ ತರ, ಯಾಕಂದ್ರೆ ರೌಂಡ್ ಬರ್ಲಿಲ್ಲ ಅಂದ್ರೆ ಇದು ತಂದು ಟಚ್ ಮಾಡಿ, ಇದಕ್ಕೆ ತಂದು ಇದಕ್ಕೆ ಟಚ್ ಮಾಡ್ಕೊಳ್ಳಿ, ರೌಂಡ್ ಇದು ಬಂದ್ಬಿಡುತ್ತೆ. ಇವಾಗ ಹಾರ್ಮೋಲ್ ಬಂದ್ಬಿಟ್ಟು 17.5 ಇದೆ. 17.5ದಲ್ಲಿ ಅರ್ಧ 8 ಮುಕ್ಕಾಲು ಬರ್ಬೇಕು ನಮ್ಗೆ, ಸರಿನಾ. 8 ಮುಕ್ಕಾಲೇ ಬಂದಿರೋದು ಇಲ್ಲಿ, ಈ ತರ 8 ಮುಕ್ಕಾಲು ಬರ್ಬೇಕು. ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ 8 ಮುಕ್ಕಾಲು. ಇದು ಬಂತು. ಇವಾಗ ಆಯ್ತಲ್ಲ, ಇದು ಹಾರ್ಮೋಲ್ ಆಯ್ತು. ಇವಾಗ ಚೆಸ್ಟ್ ಆಯ್ತು, ವೆಸ್ಟ್ ಆಯ್ತು, ಬ್ಯಾಕ್ ನೆಕ್ ನೋಡೋಣ. ಇಲ್ಲಿ ನಾನು 2.5 ಇಂಚು ಹಾಕ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿಗೆ 2.5, ಸರಿ 2.5 ಹಾಕ್ತಾ ಇದೀನಿ. ಇಲ್ಲಿಂದ ಇಲ್ಲಿಗೆ 2.5. ಇಲ್ಲಿ ಡೌನ್ಗೆ 10 ಇಂಚಿಗೆ ತಗೊಂತಾ ಇದೀನಿ, ಅಂದ್ರೆ 9.5 ಇತ್ತಲ್ಲ, 9.5 ತಗೊಂತಾ ಇದೀನಿ ಇದಕ್ಕ. ಇದನ್ನ ಬಿಟ್ಟು 9.5 ಅದನ್ನ ಹಿಡ್ಕೊಂಡ್ರೆ 10, ಈ ತರ ಆಯ್ತಲ್ಲ. ಈಗ ಇಲ್ಲಿ 2.5 ಹಾಕಿದ್ನಲ್ಲ, ಇಲ್ಲಿ 3 ಇಂಚಿಗೆ ಹಾಕೋಣ, ಯಾಕಂದ್ರೆ ರೌಂಡ್ ಸರಿಯಾಗಿ ಬರ್ಬೇಕಲ್ಲ. ಸೊ ಅದಕ್ಕ ಇದನ್ನ ಇಲ್ಲಿ ಮ್ಯಾಚ್ ಮಾಡೋಣ ತಂದು ಇದಕ್ಕೆ.
ಇದು ನಿಮ್ಗೆ ಬಂದಿಲ್ಲ ಅಂದ್ರೆ ಈ ತರ ಒಂದ್ ಮಾರ್ಕ್ ಹಾಕೊಂಡು ಇದನ್ನ ತಂದು ಇದಕ್ಕೆ ಟಚ್ ಮಾಡಿ ಇದಕ್ಕೆ ತಂದು ಇದಕ್ಕ ಈ ತರ ಇದಾಯ್ತು ನೋಡ್ರಿ. ಬ್ಯಾಕ್ ನೆಕ್ ಆಯ್ತು. ಇವಾಗ ಮಧ್ಯದಲ್ಲಿ ಡಾಟ್ ಮಾರ್ಕಿಂಗ್ ಹಾಕೋಣ ನಾವು. ಇದು ನಮ್ಗೆ ಬ್ಯಾಕ್ ನೆಕ್ 9.5 ಇದೆ. ಈ ನೆಕ್ ಬ್ಯಾಕ್ 9.5, ಈ ಮಧ್ಯದಲ್ಲಿ ಗ್ಯಾಪ್ 3 ಇಂಚಸ್, ಇಲ್ಲಿ 2.5 ಇಂಚಸ್, ಇದು ಇಲ್ಲಿ ನಮ್ಗೆ 5.5. ಸರಿನಾ? ಇದೆಲ್ಲ ಟೋಟಲ್ ಮೆಜರ್ಮೆಂಟ್ ಆಯ್ತು. ಇವಾಗ ಡಾಟ್ ಮಾರ್ಕಿಂಗ್ ಹಾಕೋಣ. ಇಲ್ಲಿಂದ ಇಲ್ಲಿಗೆ ಮಧ್ಯದಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡು ಟೇಪ್ ಫೋಲ್ಡ್ ಮಾಡಿ ಇಲ್ಲೊಂದು, ಇಲ್ಲಿಂದ ಇಲ್ಲಿ 4 ಇಂಚು ಇಟ್ಕೋಬೇಕು. ಇದನ್ನ ಒಂದು ಇದಾಯ್ತಲ್ಲ, ವೆಸ್ಟ್ ಇಲ್ಲಿ ಬರ್ಕೊಳ್ಳೋಣ 35, ಇಲ್ಲಿ ಬರ್ಕೊಳ್ಳೋಣ. ಓಕೆ, ಇದಾಯ್ತು. ಇದು ಮಾರ್ಕಿಂಗ್. ಇವಾಗ ಕಟ್ ಮಾಡೋಣ ಇದನ್ನ. ಇದಾಯ್ತಲ್ಲ. ಇವಾಗ ಇಲ್ಲಿ ಒಂದು ನಾವು ಮಾರ್ಕ್ ಇಟ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ಹೊಸ ಕಲರ್ ಯಾರಿಗೆ ಬರಲ್ಲ. ಸೊ ಅದರ ನಾವು ಒಂದು ವೇಳೆ ನಿಮ್ಗೆ ಇದು ಜಾಸ್ತಿ ಅನಿಸಿದ್ರೆ ಒಂಚೂರು ಈ ಪೋರ್ಷನ್ ಇದೆಯಲ್ಲ, ಇದು ಇಲ್ಲಿ ಜಾಸ್ತಿ ಸ್ವಲ್ಪ ಕ್ರಾಸ್ ಮಾಡಿದ್ರೆ ನಿಮ್ಗೆ ಹಾರ್ಮೋಲ್ ಅಲ್ಲಿ ರಿಂಕಲ್ ಬರಲ್ಲ. ಒಂಚೂರು ಕ್ರಾಸ್ ಮಾಡ್ಕೋಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಅಲ್ಲ, ಇಲ್ಲಿಂದ ಈ ಡಾಟ್ ಪಾಯಿಂಟ್ ಲಿಂದ ಸ್ವಲ್ಪ ಒಂದು 1/4 ಇಂಚ್. ಅವಾಗ ನಿಮ್ಗೆ ಶೋಲ್ಡರ್ ಡ್ರಾಪ್ ಇಲ್ಲಿ ಆಗಲ್ಲ, ಇಲ್ಲಿ ರಿಂಕಲ್ಸ್ ಬರಲ್ಲ. ಸರಿನಾ? ಇದಾಯ್ತು ಬ್ಯಾಕ್ ಪಾರ್ಟ್ ನಮ್ಗೆ. ಈಗ ಫ್ರಂಟ್ ಪಾರ್ಟ್ ನೋಡೋಣ. ಈಗ ಓಪನ್ ನಮ್ ಕಡೆ ತಿರುಗುತ್ತಲ್ಲ, ಓಪನ್ ನಮ್ ಕಡೆ ಬಂತು. ಬ್ಯಾಕ್ ಪಾರ್ಟ್ ಗೆ ಕ್ಲೋಸ್ ನಮ್ ಕಡೆ ಇರುತ್ತೆ. ಫ್ರಂಟ್ ಓಪನ್ ಗೆ ನಮ್ ಕಡೆ ಓಪನ್ ಬರ್ಬೇಕು. ಈ ತರ ಇದಾಯ್ತಲ್ಲ. ಇಲ್ಲಿ ಈ ವೀವಿಂಗ್ ಇದಕ್ಕೆಲ್ಲ ಇದಕ್ಕೊಂದು ಮಾರ್ಕಿಂಗ್ ಹಾಕೋಣ. ಇದನ್ನ ರಿಮೂವ್ ಮಾಡಿ ತೆಗೆದು ಬಿಡೋಣ. ಇದನ್ನ ಕಟಿಂಗ್ ಮಾಡಿ ತೆಗೋಣ. ಇದೇನು ಯೂಸ್ ಇಲ್ಲ. ಇದಾಯ್ತು. ಈಗ ಬ್ಯಾಕ್ ಪಾರ್ಟಿಗೆ ಎಷ್ಟು ಇಟ್ಟಿದ್ವಿ, ಶೋಲ್ಡರ್ 5.5 ಅಲ್ಲ, ಇಲ್ಲಿ 5.5 ಬರ್ತದೆ. ಇಲ್ಲಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ಕ್ರಾಸ್ ಹಾಕಕ್ ಹೋಗ್ಬಾರ್ದು. ಹಿಂಗ ಸಪೋಸ್ ಗೊತ್ತಿಲ್ಲ ಅಂತ ಸುಮ್ನೆ ಹಿಂಗ ಹಾಕ್ಬಿಟ್ರೆ, ಇದು ಹಾಕಿದ್ರೆ ನಿಮ್ಗೆ ನೆಕ್ ಬ್ರಾಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದ್ಸಲ ಚೆಕ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ. ನೀವು ಇಲ್ಲಿಂದ ಇಲ್ಲಿಗೆ 5.5. ಫ್ರಂಟ್ ನೆಕ್ 7 ಇಂಚ್ ಇದೆ. 7 ಇಂಚಸ್ಗೆ ಒಂದ್ ಮಾರ್ಕ್ ಹಾಕೋಣ, ರೌಂಡ್ ಮಾರ್ಕ್. ಈ ತರ ಆಯ್ತಲ್ಲ. ಇವಾಗ ಇಲ್ಲಿ 2 ಇಂಚಿಗೆ ಒಂದ್ ಮಾರ್ಕ್ ಹಾಕ್ತಾ ಇದೀನಿ ನಾನು. ಇದನ್ನ ಹೇಳ್ತೀನಿ ಇವಾಗ ಹೆಂಗ್ ಯಾವ ತರ ಹಾಕ್ಬೇಕು ಅನ್ನೋದು. ಇಲ್ಲಿ ಮತ್ತೆ ಒಂದು 1/2 ಇಂಚು ಅಥವಾ 3/4 ಇಂಚು ಎಕ್ಸ್ಟ್ರಾ ತಗೋಬೇಕು ಈ ಪೋರ್ಷನ್ ಅಲ್ಲಿ. ಸರಿನಾ? ಇವಾಗ ಇದನ್ನ ಕಟಿಂಗ್ ಮಾಡೋಣ. ಸೇಮ್ ಇದ್ರ ಪಕ್ಕದಲ್ಲೇ ಕಟಿಂಗ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಬಾರ್ದು. ಈ ತರ ಕಟಿಂಗ್ ಮಾಡಕ್ ಬಂದಿಲ್ಲ ಅಂದ್ರೆ ಸಪೋಸ್ ನೀವು ಇಲ್ಲಿ ಮಾರ್ಕಿಂಗ್ ಹಾಕಿ ಕಟ್ ಮಾಡ್ಕೋಬಹುದು. ಇಲ್ಲಿ ಈ ತರ ಮಾರ್ಕಿಂಗ್ ಆಗಿ ಕಟ್ ಮಾಡ್ಬೋದು. ನಾನು ಡೈರೆಕ್ಟ್ ಕಟ್ ಮಾಡ್ತಾ ಇದೀನಿ. ಬ್ಯಾಕ್ ಪಾರ್ಟ್ ಇಟ್ಬಿಟ್ಟೆ ಕಟ್ ಮಾಡ್ತಾ ಇದೀನಿ. ಇಲ್ಲಿಗೆ ಬಂತಲ್ಲ. ಇವಾಗ ಇದನ್ನ ರಿಮೂವ್ ಮಾಡೋಣ. ಬ್ಯಾಕ್ ಪಾರ್ಟ್ ತೆಗೆದು ಬಿಡೋಣ. ಇದನ್ನು ಕಟ್ ಮಾಡ್ಬೇಕು. ಈ ಕೋರ್ನ ಯೂಸ್ ಮಾಡಬಾರ್ದು. ಇದಾಯ್ತು. ಇವಾಗ ಇಲ್ಲಿ ಎಕ್ಸ್ಟ್ರಾ ಕಟಿಂಗ್ ಇಲ್ಲಿಂದ ಎಷ್ಟು ಇಟ್ಕೊಂಡು ನಾವು 10 ಇಂಚ್ ವಲ್ಲ, ಸ್ವಲ್ಪ ಜಾಸ್ತಿ ತಗೊಂಡು ಇಲ್ಲಿ 10 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿವಲ್ಲ, ಇಲ್ಲೇ ಒಂದು ಕಟ್ಟು. ಇವಾಗ ಇಲ್ಲಿಗೆ ಮಧ್ಯದಲ್ಲಿ ನೋಡ್ಕೊಂಡು ಎಷ್ಟಿದೆಯೋ ಅದ್ರಲ್ಲಿ ಅರ್ಧ ತಗೊಂಡು 7.5 ನನಗೆ ಬರ್ತಾ ಇದೆ ಅಂದ್ರೆ ಇಲ್ಲಿಂದ ನಮ್ಗೆ ಎಷ್ಟು ಬರುತ್ತೋ ಅಷ್ಟು ಮಾರ್ಕಿಂಗ್ ಇಲ್ಲಿ ತಗೊಂಡ್ರೆ ನಿಮ್ಗೆ ಹೊಸೊಬ್ಬರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ತರ ಇಲ್ಲಿಗೆ ಡಾಟ್ ಬರುತ್ತೆ ಅಂತ ಗೊತ್ತು. ಇಲ್ಲಿ ಡಾಟ್ ಇಟ್ಕೋಬೇಕು. ಈ ತರ ಮಿಡಲ್ ಡಾಟ್ಗೆ ಇದು ಮಾರ್ಕಿಂಗ್. ಎಕ್ಸ್ಟ್ರಾ ಕಟಿಂಗ್ ಫಸ್ಟ್ ತೆಗಿಯೋಣ. ಇಲ್ಲಿಂದ ಬರ್ತಾ ಸ್ವಲ್ಪ ಇಲ್ಲಿಂದ 1/2 ಇಂಚ್ ಹೆಚ್ಚಿಗೆ ಇಟ್ಕೊಂಡು ಇದನ್ನ ಈ ತರ ಎಕ್ಸ್ಟ್ರಾ ಕಟಿಂಗ್ ಮಾರ್ಕಿಂಗ್ ಹಾಕೋಬೇಕು. ಇವಾಗ ಇಲ್ಲಿ 2 ಇಂಚಸ್ ಮಾರ್ಕಿಂಗ್ ಮೇನ್ ಇಲ್ಲೇ ಬರೋದು ನೋಡ್ರಿ. ಇವಾಗ ಯಾಕಂದ್ರೆ ಅಸಲ್ ಕ್ವಶನ್ ಇದೆ. ಇವಾಗ ಎಕ್ಸ್ಟ್ರಾ ಯಾಕೆ 2 ಇಂಚಸ್ ಡೌನ್ ಮಾಡಿದ್ರ ಅಂದ್ರೆ, ಇದು ಎಕ್ಸ್ಟ್ರಾ ನಾನು 2 ಇಂಚಸ್ ತೆಗೆದು ಬಿಟ್ಟು ಮತ್ತೆ 3 ಇಂಚು ಕ್ರಾಸ್ ಬೆಲ್ಟ್ ಇದಕ್ಕ ಜಾಯಿಂಟ್ ಮಾಡ್ತೀನಲ್ವಾ. ಸೊ ಅವಾಗ ಈ ಬ್ಯಾಕ್ ಪಾರ್ಟ್ ಗಿಂತ ಫ್ರಂಟ್ ಪಾರ್ಟ್ ಯಾವತ್ತು ಕೂಡ 1.5 ಇಂಚು ಎಕ್ಸ್ಟ್ರಾ ಇರ್ಬೇಕು. ಅಂದ್ರೆ ಈ ಬ್ಯಾಕ್ ಪಾರ್ಟ್ ಇದೆಯಲ್ಲ, ಬ್ಯಾಕ್ ಪಾರ್ಟ್ ಗಿಂತ ಕೂಡ ಫ್ರಂಟ್ದು 1.5 ಇಂಚು ಎಕ್ಸ್ಟ್ರಾ ತಗೊಳ್ಳೇಬೇಕು ಯಾವತ್ತು ಕೂಡ. ಬ್ಯಾಕ್ ಪಾರ್ಟ್ ಸಮವಾಗಿ ಫ್ರಂಟ್ ಪಾರ್ಟ್ ಬರಬಾರ್ದು. ಆ ತರ ಬಂತು ಅಂದ್ರೆ ಮಿಡಿಲ್ ಚೆಸ್ಟ್ ಅಲ್ಲಿ ಅರ್ಧ ಚೆಸ್ಟ್ ಮೇಲೆ ಕ್ರಾಸ್ ಬೆಲ್ಟ್ ಹೋಗಿ, ಅರ್ಧ ಚೆಸ್ಟ್ ಕೆಳಗಡೆ ಕ್ರಾಸ್ ಬೆಲ್ಟ್, ಚೆಸ್ಟ್ ಮಧ್ಯದಲ್ಲಿ ಹೋಗಿ ಕ್ರಾಸ್ ಬೆಲ್ಟ್ ಕೂತ್ ಬಿಡುತ್ತೆ. ಸೊ ಆ ತರ ಮಾಡಕ್ ಹೋಗ್ಬಾರ್ದು. ಇದನ್ನ ಯಾವತ್ತು ಕೂಡ ಇಲ್ಲಿ ನಾವ್ 2 ಇಂಚ್ ತೆಗಿದೀವಿ ಅಂದ್ರೆ ಇಲ್ಲಿ 3 ಇಂಚು ನಾವು ಮತ್ತೆ ಕ್ರಾಸ್ ಬೆಲ್ಟ್ ಆಡ್ ಮಾಡ್ತೀವಲ್ಲ, ಅವಾಗ 1.5 ಇಂಚು ಎಕ್ಸ್ಟ್ರಾ ಫ್ರಂಟ್ ಪಾರ್ಟ್ ಬರುತ್ತೆ. ಇಲ್ಲಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ಅದು ಹಾಕೊಳಕ್ಕೆ ಆಗಲ್ಲ. ಬ್ಲೌಸ್ ಅಂಬೋದು ಫ್ರಂಟ್ ಡಾಟ್ 4 ಡಾಟ್ ಬಂದ್ಮೇಲೆ ಫ್ರಂಟ್ ಪಾರ್ಟ್ ಬ್ಲೌಸ್ ಈ ತರ ಸಮವಾಗಿ ತಗೊಂಡ್ರೆ ಬ್ಲೌಸ್ ಪ್ರಾಪರ್ ಆಗಿ ಫಿಟ್ಟಿಂಗು ಬರಲ್ಲ, ಹಾಕೊಂಡ್ರೆ ಅದು ಲುಕ್ ಬರಲ್ಲ. ಅದಕ್ಕೋಸ್ಕರ ನಾವು ಇದರಲ್ಲಿ
ಈ 2 ಇಂಚ್ ಇದೆಯಲ್ಲ, ಈ 2 ಇಂಚ್ ಮೈನಸ್ ಮಾಡ್ಬಿಟ್ಟು ಮತ್ತೆ 3 ಇಂಚು ಎಕ್ಸ್ಟ್ರಾ ಆಡ್ ಮಾಡ್ತೀವಿ ಇದಕ್ಕ. ಅವಾಗ್ಲೇ ಬ್ಲೌಸ್ ಫಿಟ್ಟಿಂಗ್ ಅಂಬೋದು ಬರುತ್ತೆ. ಯಾವ ಸೈಜ್ ಬ್ಲೌಸ್ ಮಾಡಿವಂದ್ರೆ ಆ ಸೈಜ್ಗೆ, ಸಪೋಸ್ ಇದು ಚೆಸ್ಟ್ ಭಾರ ಜಾಸ್ತಿ ಇದೆ, ಸೊ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. 36, 32, 34 ಸೈಜ್ಗೆಲ್ಲಾನು 2.5 ಇಂಚ್ ತಗೋಬಹುದು ಇಲ್ಲಿ ಈ ಪೋರ್ಷನ್ಗೆ. ಅದ್ರ ಮೇಲೆ ಜಾಸ್ತಿ ಬಂತು 38, 40, 42, 44 ತನ ಬಂತಂದ್ರೆ ಇಲ್ಲಿ 1.5, ಯಾವತ್ತು 44 ಅಬೋ ಬಂತಂದ್ರೆ 1.5 ತಗೋಬೇಕು. ಯಾಕಂದ್ರೆ ಅವ್ರ ಚೆಸ್ಟ್ ಭಾರ ಜಾಸ್ತಿ ಆಗುತ್ತೆ. ಸೊ ಈ ಪೋರ್ಷನ್, ಈ ಮಿಡಿಲ್ ಪೋರ್ಷನ್ ಏನಿದೆಯಲ್ಲ ಇದು ಜಾಸ್ತಿ ಇಟ್ಕೋಬೇಕು. ಇವಾಗ ಇಲ್ಲಿಂದ ನೋಡ್ರಿ, ಇದು ಶೋಲ್ಡರ್ ಇದೆಯಲ್ಲ, ಶೋಲ್ಡರ್ಗೆ ಎಷ್ಟಿದೆ ನಾನು 3.5 ಅಂದ್ರೆ 1.5ಗೆ ಮಾರ್ಕಿಂಗ್ ತಗೊಂಡು ಈ 1.5ಲಿಂದ ಸೀದಾ ಮಾರ್ಕಿಂಗ್ ಡಾಟ್ ಕೂಡುತ್ತೆ ಯಾವುದೇ ಬ್ಲೌಸ್ಗೆ. ಇದು 1.5 ಇಂಚ್ ಜಾಸ್ತಿ, ಇದು ಕರೆಕ್ಟ್ ಆಗಿ ಮಿಡಲ್ ಡಾಟ್ ಬರುತ್ತೆ. ಇವಾಗ ನಾವು ಇಲ್ಲಿಂದ ನೋಡ್ಕೊಂಡ್ರೆ ಇದು ಕರೆಕ್ಟ್ ಆಗಿ ಬಂದಿಲ್ಲ, ಒಂದ್ ನಿಮಿಷ. ಈ ತರ ಬರುತ್ತೆ, ಇದು ಮಿಡಲ್ ಡಾಟ್. ಇವಾಗ ಇಲ್ಲಿಂದ ನನ್ಗೆ 4 ಇಂಚ್ ಬರುತ್ತೆ, ಸರಿನಾ? ಇವಾಗ ಇದೇ ಡಾಟ್ ಮೂಲ. ಇವಾಗ ನಾವ್ ಇಲ್ಲಿಂದ ನಾನು ಇದಕ್ಕೆ ಚೆಸ್ಟ್, ಮಿಡಲ್ ಚೆಸ್ಟ್ ನನ್ಗೆ 41, ಅಪ್ಪರ್ ಚೆಸ್ಟ್ 39 ಇದೆಯಲ್ಲ, ಇದು 39 ಇದೆ ಮಿಡಲ್ ಅಪ್ಪರ್ ಚೆಸ್ಟ್, ಸರಿನಾ? ಇದು ಮಿಡಲ್ ಚೆಸ್ಟ್ ನನ್ಗೆ ಬಂದ್ಬಿಟ್ಟು 41 ಇದೆ. ಇದಕ್ಕೆ 2 ಇಂಚ್ ವ್ಯತ್ಯಾಸ ಇದೆ. ಸೊ ನಾನು ಇವಾಗ ಇದನ್ನ ಡಾಟ್ ಇಲ್ಲಿ ಸ್ವಲ್ಪ ಜಾಸ್ತಿ ತಗೋಬೇಕು. ಇದಕ್ಕೆ 1 ಇಂಚ್ ಡಿಫ್ರೆಂಟ್ ಇತ್ತಪ್ಪ ಅಂದ್ರೆ ಇಲ್ಲಿ 1 ಇಂಚ್ ಹಾಕ್ಬೋದು ಈ ಪೋರ್ಷನ್ಗೆ. ಇಲ್ಲ ಇದು 2 ಇಂಚಸ್ ಇದೆ, ಕೆಲವೊಂದ್ ಜನಕ್ಕೆ 2, 2.5, 3 ಈ ತರ ಡಿಫ್ರೆಂಟ್ ಬರುತ್ತೆ. ಅಪ್ಪರ್ ಚೆಸ್ಟ್ ಕಡಿಮೆ ಇರುತ್ತೆ, ಇದು ಒಂಥರ ಹತ್ತೆ ಬಂದ್ಬಿಡುತ್ತೆ, ಇದು ಜಾಸ್ತಿ ಬಂದ್ಬಿಡುತ್ತೆ. ಅವಾಗ ನಾವು ಈ ಡಾಟ್ನೇ ಸರಿ ಮಾಡ್ಕೋಬೇಕು. ಇಲ್ಲಿ ಇದೇ ಪೋರ್ಷನ್ ಅಲ್ಲಿ, ಇದಿಂತ ಪೋರ್ಷನ್ ಅಲ್ಲಿ ನಾವು ಡಾಟ್ ಸರಿ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ನಾನು ಒಂದು 3.5 ಇಂಚಿಗೆ ಇದು ಪಾಯಿಂಟೆಡ್ ಮಾರ್ಕಿಂಗ್ ನಾವ್ ಇಲ್ಲಿ ನೋಡ್ಕೊಳ್ಳೋಣ 10ವರೆಗೆ ಇದೆ. ಅಂದ್ರೆ ಇಲ್ಲಿ ಒಂದು 1/2 ಇಂಚ್ ಸ್ಟಿಚಿಂಗ್ ಹೋದ್ರೆ ಕೂಡ 10 ಇಂಚಿಗೆ ಪಾಯಿಂಟೆಡ್ ಕರೆಕ್ಟ್ ಕೂಡುತ್ತೆ ಇಲ್ಲಿ, ಸರಿನಾ? ಸ್ವಲ್ಪ ಜಾಸ್ತಿ ಏಜ್ ಇದ್ದವ್ರಿಗಾದ್ರೆ ಇನ್ನು ಸ್ವಲ್ಪ ಈ ಪಾಯಿಂಟೆಡ್ ಡೌನ್ ಮಾಡ್ಕೋಬಹುದು. ಇದು ಡೌನ್ ಆದ್ರೆ ಇದು ಡೌನ್ ಆಗುತ್ತೆ, ಇದು ಮೇಲೆ ಹೋಗುತ್ತೆ, ಇದು ಮೇಲೆ ಹೋಗುತ್ತೆ. ಈ ತರ ಸೈಜ್ ಮೇಲೆ ಈ ಮಿಡಲ್ ಅಪ್ಪರ್ ಚೆಸ್ಟ್, ಇದು ಮೇನ್ ಪಾಯಿಂಟೆಡ್ ಡಾಟ್ ಏನಿದೆಯಲ್ಲ, ಹೆಂಗ ಸೈಜಸ್ ಚೇಂಜ್ ಆಗುತ್ತೋ ಆ ತರ ಚೇಂಜಸ್ ಆಗ್ತಾ ಇರುತ್ತೆ. ಇದೇ 32 ಸೈಜ್ ಎಕ್ಸಾಂಪಲ್ ನಾವು ಕಟ್ ಮಾಡಿವಿ ಅಂದ್ರೆ ಇದು 9ವರೆಗೆ ಬಂದಿರುತ್ತೆ, ಇಲ್ಲಿಗೆ ಬಂದಿರುತ್ತೆ. ಇದು ಈ ತರ ಹೆಂಗ ಸೈಜ್ ಅಂದ್ರೆ ಜಾಸ್ತಿ ಇನ್ನು 40, 44, 46 ಮಾಡಿವಿ ಅಂದ್ರೆ ಇನ್ನು ಸ್ವಲ್ಪ ಡೌನ್ ಬರುತ್ತೆ. ಇದು ಡೌನ್ ಬಂದ್ರೆ ಇದು ಡೌನ್ ಬರುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಎಲ್ಲರಿಗೂ ಒಂದೇ ಮೆಜರ್ಮೆಂಟ್ ಬರಲ್ಲ, ಎಲ್ಲಾ ಬಾಡೀಸ್ ಒಂದೇ ತರ ಇರಲ್ಲ. ಅವ್ರವ್ರ ಬಾಡಿ ಹಿಡಿದೆ ನಾವು ಹೋಗ್ಬೇಕು ಹೊರತು ನಾವು ಒಂದೇ ಮೆಥಡ್ ಯೂಸ್ ಮಾಡಿ ಬ್ಲೌಸ್ ಗಳು ಯಾವತ್ತು ಕಟ್ ಮಾಡಕ್ ಹೋಗ್ಬೇಡ್ರಿ. ಆತರ ಕಟ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ಸ್ ಬರ್ತವೆ. ಅದಕ್ಕೆ ನೀವು ನೋಡ್ಕೊಂಡು 41 ಸೈಜ್ ಇದೆ, ನಾನು ಇಲ್ಲಿಂದ ಇಲ್ಲಿಗೆ ಡಾಟ್ ಪಾಯಿಂಟಿಂಗ್ ನೋಡ್ರಿ ಎಷ್ಟು ಹಾಕಿದ್ನಿ. ಪಾಯಿಂಟೆಡ್ ಮಾರ್ಕು ನಾನು 11 ಇಂಚ್, ಮಿನಿಮಮ್ 11 ಇಂಚ್ ಬರ್ತಾ ಇದೆ ಇಲ್ಲಿಗೆ. ಆದ್ರೆ ನಾನು ಆದ್ರೆ ಕೂಡ 10ವರೆಗೆ ಹಾಕಿದ್ದೀನಿ. ಯಾಕಂದ್ರೆ ಓಕೆ ಇವ್ರಿಗೆ 10ವರೆಗೆ ಕರೆಕ್ಟ್ ಸೆಟ್ ಆಗುತ್ತೆ ಇಲ್ಲಿಗೆ, ಆಯ್ತಾ? ಇವಾಗ ಇಲ್ಲಿ ನಾನು 1.25 ಹಾಕ್ತಾ ಇದೀನಿ, ಇಲ್ಲಿ ಕೂಡ 1.25 ಆಗ್ತಾ ಇದೆ, ಇಲ್ಲಿ ಕೂಡ 1.25 ಈ ತರ ಇದಕ್ಕೆ ತಂದು ಸೆಟ್ ಮಾಡ್ತಾ ಇದೀನಿ ಡಾಟ್. ಇವಾಗ ಹೊಸೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ತರ ತಗೊಂಡ್ಬಂದು ಹಿಂಗ ಮಾಡ್ತಾರೆ, ಇದು ಹೆಚ್ಚ ಕಡಿಮೆ ಬರುತ್ತೆ ಡಾಟ್. ಆ ತರ ಮಾಡಕ್ ಹೋಗ್ಬಾರ್ದು ಯಾವತ್ತು ಕೂಡ. ಇವಾಗ ಇಲ್ಲಿಂದ ಇಲ್ಲಿ 1.25 ಇಂಚಿಗೆ ಇಲ್ಲಿ ಮಾರ್ಕಿಂಗ್ ಹಾಕೊಳ್ಳೋಣ, ಸರಿನಾ? ಇದು ಗ್ರಿಪ್ ಸಿಗುತ್ತೆ, ಇಲ್ಲಿಗೆ ಗ್ರಿಪ್ ಸಿಗುತ್ತೆ. ಇವಾಗ ಮೇನ್ ಡಾಟಿಗೆ ಇಲ್ಲಿ ಮಾರ್ಕಿಂಗ್ ಹಾಕ್ಬೇಕಾದ್ರೆ ಇದಕ್ಕ ಇಲ್ಲಿಂದ ಹಿಡ್ಕೊಂಡು 1, 2 1 ಮಾರ್ಕಿಂಗ್, ಮತ್ತೆ ಇದನ್ನ ಹಿಡಿದು ಇಲ್ಲಿ ಈ ಕ್ರಾಸ್ ಇಲ್ಲಿಂದ ಹಿಡಿದು ಇಲ್ಲ ಇಲ್ಲಿಂದ ಹಿಡ್ಕೊಂಡ್ರೆ ಕೂಡ 1, 2 ಇಂಚಿಗೆ ಮಾರ್ಕಿಂಗ್, ಆಯ್ತಾ? ಇದು ಎಷ್ಟಿದೆಯೋ ನೋಡ್ಕೊಂಡು ಇದ್ರಲ್ಲಿ ಅರ್ಧ ನಿಮ್ಗೆ ಮಾಡಕ್ ಬಂದಿಲ್ಲ ಅಂದ್ರೆ ಟೇಪ್ ಫೋಲ್ಡ್ ಮಾಡಿಬಿಡಿ ಅಷ್ಟೇ. ಫೋಲ್ಡ್ ಟೇಪ್ ಮಾಡ್ಕೊಂಡು ಇದನ್ನ ಮಾಡಿ ಇಲ್ಲಿ ಇಲ್ಲಿಂದ 1, 2 ಕಾಲು, ಇದು ಸ್ವಲ್ಪ ಗ್ಯಾಪ್ ಇರ್ಲಿ, ಒಂದೇ ಸಮ ತರಕ್ ಹೋಗ್ಬಾರ್ದು, ಸರಿನಾ? ಈ ತರ ಇದು ಈ ತರ ಈ ತರ. ಇವಾಗ ಇದೇ ತರ ಬಂದಲ್ಲ, ಸೇಮ್ ಇಲ್ಲಿ ಮಾತ್ರ ಸೇಮ್ ಇರ್ಬೇಕು, ನೀವು ಕ್ರಾಸ್ ಮಾಡೋದ್ ಮಾತ್ರ ಇಲ್ಲ. ನಿಮ್ಗೆ ಸಪೋಸ್ ಇದು ಈ 2 ಇಂಚ್ ಗೊತ್ತಾಯ್ತಲ್ಲ ನಿಮ್ಗೆ, ಯಾವತ್ತು ಕೂಡ ಸಮ ಇರಬಾರ್ದು. ಫ್ರಂಟ್ ಬ್ಯಾಕ್ ಸಮ ಅಂಬುದು ಬರಬಾರ್ದು. ಫ್ರಂಟ್ ಪಾರ್ಟ್ ಯಾವತ್ತು ಕೂಡ ಜಾಸ್ತಿ 40+ ಇದ್ರೆ ಮಾತ್ರ 1.25 ಇಂಚು ಎಕ್ಸ್ಟ್ರಾ ಇರ್ಬೇಕು. 40ಕ್ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ 1 ಇಂಚು 40+ ಇತ್ತಪ್ಪ ಅಂದ್ರೆ ಇಲ್ಲಿ 1.25 ಇಂಚು ಇದು ಡೌನ್ ಬೆಲ್ಟ್ ಹಾಕ್ತಿರಲ್ಲ ನೀವು, ಅದು ಜಾಸ್ತಿ ಇಟ್ಕೋಬೇಕು. ಒಂದ್ ವೇಳೆ 34, 36 ಇತ್ತಪ್ಪ ಅಂದ್ರೆ 1 ಕಾಲ್ ಇಟ್ಕೊಂಡ್ರೆ ಕೂಡ ನಡೀತದೆ. ಮಿಡಿಲ್ದು ಈ ಪೋರ್ಷನ್ ಮಾತ್ರ, ಸರಿನಾ? ಅಂದ್ರೆ ಈ ಪೋರ್ಷನ್ ಮೇಲೆ ಬರುತ್ತೆ, ಸೈಜ್ ಚಿಕ್ಕದಾದ್ರೆ ಮೇಲೆ ಬರುತ್ತೆ, ಸೈಜ್ ದೊಡ್ಡದಾದ್ರೆ ಕೆಳಗಡೆ ಹೋಗುತ್ತೆ. ಈ ಮೇನ್ ಡಾಟ್ ಪಾಯಿಂಟ್ ಇದು ಕಂಪಲ್ಸರಿ. ಇಲ್ಲಿ ನಾವ್ 2 ಇಂಚ್ ಇಟ್ಟೇವೆ, ನಾನು ಈಗ 3 ಇಂಚ್ ಇಡ್ತೀನಿ. ಸ್ಟಿಚಿಂಗ್ 1 ಇಂಚ್ ಹೋದ್ರೆ ಮತ್ತೆ ಕವರ್ ಆಗುತ್ತಲ್ಲ, 3.5 ಇಡ್ತೀನಿ ನಾನು. ಯಾಕಂದ್ರೆ ಅವ್ರ ಚೆಸ್ಟ್ ಭಾರ ಇಲ್ಲಿ ಕವರ್ ಮಾಡ್ಕೋಬೇಕು. ಇದಿಷ್ಟು ಒಳಗ ಅವ್ರ ಚೆಸ್ಟ್ ಕವರ್ ಆಗಿರ್ಬೇಕು ನಮ್ಗ. ಸೊ ಅದಕ್ಕೋಸ್ಕರ ಈ ತರ ಮಾರ್ಕಿಂಗ್ ಇರುತ್ತೆ. ಇದಕ್ಕೆ ಎಲ್ಲಾನು ಇದೇ ಮೇನ್ ಡಾಟ್ ಮೂಲ. ಇದ್ರಲಿಂತಾನೆ ನಾವ್ ಇದು ಮಾಡ್ಕೊಂಡು 2 ಇಂಚು ನಿಮ್ಗೆ ಗೊತ್ತಾಗಿರ್ಬೇಕು. 2 ಇಂಚ್ ಯಾಕೆ ಎಷ್ಟು ತಗೊಂಡ್ರೆ ಈ 2 ಇಂಚಿಗೆ ಮತ್ತೆ 3 ಇಂಚು. ನಾನು ಮತ್ತೆ ಕೂಡ ರಿಪೀಟ್ ಹೇಳ್ತಾ ಇದ್ದೀನಿ ನಿಮ್ಗೆ. ಈ ಸೈಜ್ಗೆ ಇಲ್ಲಿ 1.25 ಇಂಚು ಅಥವಾ 3 ಇಂಚು ಮತ್ತೆ ಎಕ್ಸ್ಟ್ರಾ ನಾನು ಕ್ರಾಸ್ ಪಟ್ಟಿ ಆಡ್ ಮಾಡ್ತೀನಿ. ಅವಾಗ ಬ್ಯಾಕ್ ಪಾರ್ಟ್ ಗಿಂತ ಫ್ರಂಟ್ ಪಾರ್ಟ್ 1.25 ಇಂಚು ಎಕ್ಸ್ಟ್ರಾ ಬರ್ಲೇಬೇಕು. ಇದು ನೆನ್ಪಿಟ್ಕೋಬೇಕು. ಇವಾಗ ನಿಮ್ಗೆ ಸಪೋಸ್ ಹೊಸೊಬ್ರು ಇದ್ರಿ, ನಮ್ಗೆ ಈ ಕರು ತಿರುಗಲ್ಲ ಅಂದ್ಮೇಲೆ
ತಿರ್ಗಲ್ಲ ಅಂದ್ರೆ ಇದು ಸೀದಾ ಈ ತರ ಕಟ್ ಮಾಡ್ಕೊಂಡ್ಬಿಡಿ ಆಯ್ತಾ. ಈ ತರ ಕಟ್ ಮಾಡ್ಕೊಂಡು ಬರ್ಲಾರ್ದವ್ರಿಗೆ ಮಾತ್ರ ಇದು ಹೇಳ್ತಾ ಇದ್ದೀನಿ ನಾನು. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ಸೀಸರ್ನ ಈ ತರ ತಿರ್ಸ್ಕೊಂಡ್ಬಿಡಿ. ಮತ್ತೆ ಇಲ್ಲಿ ಕೂಡ ಒಂದು ಶೇಪ್ ಬರ್ಬೇಕು ನಮ್ಗೆ ನೀಟಾಗಿ ಅಂತಂದ್ರೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಈ ತರ ಡಾಟ್ ಇದೇ ತರ ತರ್ಬೋದು. ಇಲ್ಲಿಗೆ ತರ್ಬೇಕು ಈ ಸ್ಟಿಚ್ ನ 1 ಇಂಚ್ ಎಕ್ಸ್ಟ್ರಾ ಶೇಪ್ ಸಲುವಾಗಿ. ಯಾಕಂದ್ರೆ ಈ ಪಫ್ ಚೆನ್ನಾಗಿ ಕೂಡ್ಬೇಕಂತಂದ್ರೆ ಸ್ವಲ್ಪ ಶೇಪ್ ಕೊಟ್ಟೆ ಈ ತರ ನೀಟಾಗಿ ಕೂಡುತ್ತೆ ಬ್ಲೌಸ್, ಸರಿನಾ. ಈ ತರ ಮಾರ್ಕಿಂಗ್ ಹಾಕೋಬೇಕು. ನಿಮ್ಗೆ ಈ ಮೆಥಡ್ ಅರ್ಥ ಆಗಿದೆ ಅನ್ಕೊಂತಾ ಇದ್ದೀನಿ ನಾನು. ಇದು ನೋಡಿ ಈ ತರ. ಇವಾಗ ಇಲ್ಲಿ ಒಂದು ಕಟ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಈ 3 ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರಿನಾ. 3 ಇಟ್ಕೊಂಡು ಇಲ್ಲಿ ಒಂದು ವೀಲ್ ಮಾರ್ಕ್ ಹಾಕೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿಗೆ ಸ್ಟಿಚಸ್ ಈ ತರ ಇಟ್ಕೊಂಡ್ರೆ ನೋಡ್ರಿ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿಂದ ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಸ್ಟಿಚ್. ನಿಮ್ಗೆ ಈ ತರ ಡಾಟ್ಸ್ ಹಾಕೋಬೇಕು. ಹೊಸೊಬ್ರು ಯಾರಾದ್ರೂ ಕೂಡ ಈ ತರನೇ ಡಾಟ್ಸ್ ಹಾಕೋಬೇಕು, ಸರಿನಾ. ಇದು ನಿಮ್ಗೆ ಡಾಟ್ಸ್ ಬಗ್ಗೆ ನಾನು ಕ್ಲಿಯರ್ ಮಾಡಿದ್ದೀನಿ. ಯಾಕೆ 2 ಇಂಚು ಡೌನ್ ಬರುತ್ತಂದ್ರೆ ಇದು ಕ್ಲಿಯರ್ ಮಾಡಿದೀನಿ. ಇವಾಗ ಇದು ಎಕ್ಸ್ಟ್ರಾ ಕಟಿಂಗ್ ಮಾಡೋಣ. ಇದನ್ನ ಇನ್ನ ಕ್ರಾಸ್ ಕಟ್ ಮಾಡಿ ಕೂಡ ಹೇಳ್ತೀನಿ ನೋಡ್ರಿ ಲಾಸ್ಟ್ ವರ್ಗಿದ್ರಿ. ಇಷ್ಟೊಳಗೆ ಲೈಕ್ ಮಾಡ್ಕೊಡ್ರಿ ಒಂದ್ಸರ್ತಿ. ನನ್ನ ಚಾನಲ್ ಲೈಕ್ ಮಾಡಿ, ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ ಲೈಕ್ ಮಾಡಿದ್ರೆ. ಇದು ನೋಡ್ರಿ, ನಿಮ್ಗೆ ಏನೇನ್ ಮತ್ತೆ ಡೌಟ್ ಇದ್ರೆ ಮತ್ತೆ ಕಾಮೆಂಟ್ ಮಾಡ್ರಿ. ಇಲ್ಲಿ 7 ಇಂಚ್ ಬರ್ತಾ ಇದೆ. ಕ್ರಾಸ್ ಬೆಲ್ಟ್ ಯಾವ ತರ ಕಟ್ ಮಾಡ್ಬೇಕನ್ನ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ 3.5 7 10 ಬಂತು. ಈಗ 10 ನಾವೊಂದು ಪೀಸ್ ಇದ್ರಲ್ಲಿ ಮಿಕ್ಕಿತ್ತಲ್ಲ ಇದನ್ನೇ ತಗೊಳ್ಳೋಣ. 10 ನಮ್ಗೆ ಬೇಕು. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಳ್ಳೋಣ, ಯಾಕಂದ್ರೆ ಸ್ಟಿಚಿಂಗ್ ನಲ್ಲಿ ಬರಂದ್ರೆ ಪರವಾಗಿಲ್ಲ. ಇಲ್ಲಿ 10 ಇಟ್ಟಿದ್ದೀನಿ, 11 ಇಟ್ಟಿದ್ದೀನಿ, ಸರಿನಾ. ಇವಾಗ ಬ್ಯಾಕ್ ಪಾರ್ಟ್, ಯಾಕಂದ್ರೆ ಇಲ್ಲಿ ಕೂಡ ಪ್ರಾಬ್ಲಮ್ ಬರಬಾರ್ದು ನಿಮ್ಗೆ. ಇದು ಇಟ್ಕೊಂಡು ಇದ್ರ ಮೇಲೆ ಇಟ್ಕೋಬೇಕು. ಈ ತರ ಇಟ್ಬಿಟ್ಟು ನೋಡ್ರಿ ನೀಟಾಗಿ ಸೆಟ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಕಟಿಂಗ್ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಎಷ್ಟು ಗ್ಯಾಪ್ ಇದೆಯೋ ನೋಡ್ಕೋಬೇಕು. ಇಲ್ಲಿ ನಮ್ಗೆ 2.25 ಬರ್ತಾ ಇದೆ, ಸರಿನಾ. ಅವಾಗ ನಾವ್ ಇಲ್ಲಿ 3 ಇಂಚ್ ಇಟ್ಕೋಬೇಕು. 3 ಇಲ್ಲಿ 3 ಇಲ್ಲಿ 3.25. ಇನ್ನ ಶೇಪ್ ಚೆನ್ನಾಗಿ ಬರ್ಬೇಕಾದ್ರೆ 4. ಇಲ್ಲಿ ಸ್ವಲ್ಪ ಏರಿಸಿದ್ರೆ ಇಲ್ಲಿ ಸ್ವಲ್ಪ ತೆಗಿಬೇಕಾಗುತ್ತೆ ನಮ್ಗೆ. ಈ ತರ ಇಲ್ಲಿ ಸ್ವಲ್ಪ ತೆಗಿಬೇಕು, ಸರಿನಾ. ಇದು ಈ ತರ ಬಂದು ಸೀದಾ ಈ ತರ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಕ್ರಾಸ್ ಬೆಲ್ಟ್ ಅಂಬೋದು ನೀಟಾಗಿ ಬರ್ಬೇಕು. ಈ ತರ ಶೇಪ್ ಬಂದ್ರೆ ಬ್ಲೌಸ್ ನೋಡಕ್ಕೂ ಚಂದ, ಹಾಕೊಂಡವ್ರಿಗೂ ಚಂದ ಕಾಣಿಸುತ್ತೆ. ಈ ಕರ್ವ್ ಅಂಬೋದು ನೀಟಾಗಿ ತಿರ್ಬೇಕು. ಇಲ್ಲಿ ಇದೆಯಲ್ಲ ಈ ತರ, ಆಯ್ತಾ. ಈ ತರ ಕ್ರಾಸ್ ಬೆಲ್ಟ್ ಬಂತು. ಇವಾಗ ನೋಡ್ರಿ ಇದು ಕರೆಕ್ಟ್ ಇಲ್ಲಿ ಸೆಟ್ ಆಯ್ತು. ಈ ಡಾಟ್ ಹಾಕಿದ್ಮೇಲೆ ಇದು ಕಡಿಮೆ ಆಗುತ್ತಲ್ಲ, ಸೆಟ್ ಆಗ್ಬಿಡುತ್ತೆ. ಈ ತರ ಇದು ಎಕ್ಸ್ಟ್ರಾ ಬಂದ್ರೆ ಇದು ನೋಡ್ರಿ ಇಷ್ಟು, ಇದು ಎಷ್ಟು ಎಕ್ಸ್ಟ್ರಾ ಬಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡ್ರಿ ಇದು ಕರೆಕ್ಟ್ ಆಗಿ ಸೆಟ್ ಮಾಡಿದ್ರೆ ನೋಡ್ರಿ ಇಷ್ಟು ಎಕ್ಸ್ಟ್ರಾ ಬಂತು. ಸ್ಟಿಚಿಂಗ್ ಎಲ್ಲ ಹೋದ್ರೆ 1.5 ಇಂಚ್ ಇದು ಎಕ್ಸ್ಟ್ರಾ ಬಂದ್ರೆ ಬ್ಲೌಸ್ ಫಿಟ್ಟಿಂಗ್ ಅಂಬೋದು ಫ್ರಂಟ್ ಚೆಸ್ಟ್ ಪಾರ್ಟ್ಗೆ ಚೆಸ್ಟ್ ಭಾರ ಇರುತ್ತೆ. ಸೊ ಅದನ್ನ ಕವರ್ ಮಾಡಕ್ಕೆ ಮಾತ್ರ ಇದನ್ನ ಎಕ್ಸ್ಟ್ರಾ ತಗೊಂತೀವಿ. ಅದು ಸೈಜ್ ವಾಯ್ಸ್ ನಮ್ಗೆ ಎಷ್ಟು ಬೇಕನ್ನೋದು ನೋಡ್ಕೊಂಡು ತಗೋಬೇಕು. ಎಲ್ಲದಕ್ಕೂ ಒಂದೇ ತರ ತಗೊಳಕ್ ಹೋಗಬೇಡಿ. ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಈ ಸ್ಲೀವ್ಸ್ ಕಟ್ ಮಾಡೋಣ. ಇವಾಗ ಸ್ಲೀವ್ಸ್ ಗೆ 4 ಫೋಲ್ಡ್ ಆಗ್ತಾ ಇದೆ. ನಾನು 4 ಫೋಲ್ಡ್ ಹಾಕೊಂಡು ಇದು ವಿವಿಂಗ್ ನಲ್ಲಿ ಬಂದಿರೋ ಪೀಸ್ ನ ರಿಮೂವ್ ಮಾಡೋಣ. ಕ್ರಾಸ್ ಬಂದ್ರೆ ಕೂಡ ಕ್ರಾಸ್ ತೆಗಿಬೇಕು ನೀಟಾಗಿ. ಕ್ರಾಸ್ ಕಟಿಂಗ್ ನಲ್ಲಿ ನಾವೀಗ ಫಿನಿಶಿಂಗ್ ಮಾಡಕಲ್ಕ ಕ್ರಾಸ್ ಬಂದ್ರೆ ನೋಡ್ಕೊಂಡು ನೀಟಾಗಿ ಮಾಡ್ಕೋಬೇಕು. ಹೆಚ್ಚ ಕಡಿಮೆ ಕಟಿಂಗ್ಗಳು ಮಾಡಬಾರ್ದು. ಹೊಸೊಬ್ರು ಯಾರೇ ಇರ್ಲಿ ನೀಟಾಗಿ ಕಟಿಂಗ್ ಮಾಡೋದು ಕಲಿಬೇಕು. ಒಂದು ಕೆಡ್ಸದ್ ಪೇಪರ್ ಮೇಲೆ ಟ್ರೈ ಮಾಡ್ರಿ, ಆಮೇಲೆ ಕ್ಲಾತ್ ಮೇಲೆ ಹೋಗಿ. ಡೈರೆಕ್ಟ್ ಕ್ಲಾತ್ ಕಟಿಂಗ್ ಮಾಡಕ್ ಹೋಗ್ಬಾರ್ದು. ಸ್ಲೀವ್ ಲೆಂತ್ ಬಂದ್ಬಿಟ್ಟು 10 ಇಂಚು, ಇದು ವೆಡ್ತ್ ಬಂದ್ಬಿಟ್ಟು 12 6. ಇದು 10 ಇಂಚಿಗೆ ಒಂದು ಮಾರ್ಕಿಂಗ್ ಆಗ್ತಾ ಇದೀನಿ ನಾನು. ಸ್ಟಿಚಿಂಗ್ ಪರ್ಪಸ್ ಒಂದು ಅರ್ಧ ಇಂಚ್ ಆಗ್ತಾ ಇದೀನಿ ಇಲ್ಲಿ. ಆಮೇಲೆ ಇಲ್ಲಿ 1 ಇಂಚಿಗೆ ಈ ತರ ಮಾಡ್ತಾ ಇದೀನಿ. ಯಾಕಂದ್ರೆ ಇಲ್ಲಿಂದ ಡೈರೆಕ್ಟ್ ಹಿಂಗ್ ಹೋಗ್ಬಾರ್ದು. 1 ಇಂಚ್ ತಗೊಂಡು ಬಿಟ್ಟು ಹಿಂಗ್ ಹೋಗ್ಬೇಕು ಡೌನ್ಗೆ. ಈಗ ಇಲ್ಲಿಂದ ನಾನೊಂದು 3ವರೆಗೆ ಹಾಕ್ತಾ ಇದೀನಿ. ಯಾಕಂದ್ರೆ 3.25 ಹಾಕಬಹುದು. ಇದು ನಾನು 3ವರೆಗೆ ಡೌನ್ ಮಾಡಿದೀನಿ. ಇಲ್ಲಿ 3ವರೆಗೆ. ಇವಾಗ ಇದು ಹಾರ್ಮೋಲು 8.75 ಬರ್ಬೇಕಲ್ಲ, ಅದು ನೋಡೋಣ ನಾವು. 8.75 ಇಲ್ಲಿ ಬಂತು. ಇವಾಗ ಇದನ್ನ ಸೆಟ್ ಮಾಡೋಣ. ಇಲ್ಲಿ ಈ ತರ ಸೆಟ್ಟಿಂಗ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಮತ್ತೆ ಇದಾಯ್ಕೋಬೇಕು. ಇದು ಈ ತರ ತಂದು ಈ ತರ ಮೇಲೆನೆ ಹೋಗ್ಬೇಕು, ಕೆಳಗಡೆ ಬರಬಾರ್ದು. ಇದು ಕೂಡ ಈ ತರ ಬರ್ಬೇಕು ಇಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ, ಸರಿನಾ. ಇದು ಸ್ಲೀವ್ಸ್ ಮಾರ್ಕಿಂಗು. ಈ ತರ ಕತ್ತರಿ ಹಿಂಗ ತಿರ್ಸ್ಬಿಟ್ಟು ಹಿಂಗ ತಿರ್ಸ್ಕೋಬೇಕು ಯಾವತ್ತು ಕೂಡ. ಅವಾಗ ನೀಟಾಗಿ ಬರುತ್ತೆ ನಿಮ್ಗೆ. ಎಕ್ಸ್ಟ್ರಾ ಕಟಿಂಗ್ ಇವೆಲ್ಲ ಕಟ್ಟಿಟ್ಕೋಬೇಕು. ಯಾಕಂದ್ರೆ ಹೊಸೊಬ್ರು ಹಂಗೆ ಕಟಿಂಗ್ ಮಾಡ್ತಾರೆ, ಗೊತ್ತಾಗಲ್ಲ. ಈ ಕಟ್ಟಿಟ್ಕೊಂಡ್ರೆ ನೀಟಾಗಿ ನಿಮ್ಗೆ ಇಲ್ಲಿ ಸ್ಟಿಚಿಂಗ್ ಇಲ್ಲಿ ಆಗುತ್ತೆ ಅನ್ನೋದು. ಈಗ ಸ್ಟಿಚಿಂಗ್ ಹಾಕೊಂಡ್ ಬಂದ್ರೆ ನೀಟಾಗಿ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಕಟಿಂಗ್ ತಗೊಳ್ಳೋಣ.
ಎಕ್ಸ್ಟ್ರಾ ಕಟಿಂಗ್ ಈ ತರ ತೆಗೆದು ಮಾರ್ಕ್ ಹಾಕೊಂಡ್ರೆ ಇಲ್ಲಿ ಫ್ರಂಟ್ ಕಟಿಂಗ್ ಆಗುತ್ತೆ. ಸ್ಲೀವ್ಸ್ ಕಟಿಂಗ್ ಆಯ್ತು. ಇದು ಇವತ್ತಿನ ಕಟಿಂಗ್. ಇದು ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ನನ್ನ ವಿಡಿಯೋ ತಪ್ಪದೇ ಲೈಕ್ ಮಾಡಿ ಯಾರಿಗಾನ ಹೊಸಬ್ರು ಶೇರ್ ಮಾಡ್ರಿ, ಯಾಕಂದ್ರೆ ಇನ್ನೊಬ್ರಿಗೆ ಯೂಸ್ ಆಗ್ಬೇಕಂತ ನನ್ನ ಆಲೋಚನೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.